ಕ್ರಿಸ್ತನ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನ ನಾವು ಕ್ರಿಸ್ತನ ಮೂಲಕ ಅಧಿಕಾರದ ಸ್ಥಾನದಲ್ಲಿದ್ದೇವೆ ಎಂಬ ಸಂಗತಿಯನ್ನು ಕುರಿತು ಧ್ಯಾನಿಸೋಣ. ಮತ್ತಾಯನು ಬರೆದ ಸುವಾರ್ತೆ 10ನೇ ಅಧ್ಯಾಯ 5ರಿಂದ 10ನೇ ವಾಕ್ಯ. ಈ 12 ಮಂದಿಯನ್ನು ಯೇಸು ಕಳುಹಿಸಿದನು. ಕಳಿಸುವಾಗ ಅವರಿಗೆ ಅಪ್ಪಣೆ ಕೊಟ್ಟಿದ್ದೇನೆಂದರೆ, ಅನ್ಯ ಜನಗಳ ಕಡೆಗೆ ಹೋಗಬೇಡಿರಿ, ಸಮರಿಯರ ಊರೊಳಗೆ ಕಾಲಿಡಬೇಡಿರಿ. ಇವರನ್ನು ಬಿಟ್ಟು ತಪ್ಪಿಸಿಕೊಂಡ ಕುರಿಗಳಂತಿರುವ ಇಸ್ರಾಯೇಲಿನ ಮನೆತನದವರ ಬಳಿಗೆ ಹೋಗಿರಿ. ಪರಲೋಕ ರಾಜ್ಯವು ಸಮೀಪವಾಯಿತೆಂದು ಸಾರಿ ಹೇಳುತ್ತಾ ಹೋಗಿರಿ. ರೋಗಿಗಳನ್ನು ಸ್ವಸ್ಥ ಮಾಡಿರಿ, ಸತ್ತವರನ್ನು ಬದುಕಿಸಿರಿ, ಕುಷ್ಠ ಹತ್ತಿದವರನ್ನು ಶುದ್ಧ ಮಾಡಿರಿ, ದೆವ್ವಗಳನ್ನು ಬಿಡಿಸಿರಿ. ಉಚಿತವಾಗಿ ಹೊಂದಿದ್ದೀರಿ, ಉಚಿತವಾಗಿ ಕೊಡಿರಿ. ನಿಮ್ಮ ಅಮ್ಮಿಣಿಗಳಲ್ಲಿ ಹೊನ್ನು, ಹಣ, ದುಡ್ಡುಗಳನ್ನು, ದಾರಿಗೆ ಹಸಿಬೆಯನ್ನು, 2 ಅಂಗಿಕೆರ, ಕೋಲು ಮೊದಲಾದವುಗಳನ್ನು ಸವರಿಸಿಕೊಳ್ಳಬೇಡಿರಿ. ಆಳು ಅಂಬಲಿಗೆ ಯೋಗ್ಯನಷ್ಟೇ. ಆಮೆನ್. ಹೊಸ ಒಡಂಬಡಿಕೆಯಲ್ಲಿ ನಿರೂಪಿಸಲ್ಪಟ್ಟಿರುವ ಮತ್ತು ಯೇಸುವಿನ ಮತ್ತು ಆತನ ಶಿಷ್ಯರ ಸೇವೆಯಲ್ಲಿ ವ್ಯಕ್ತಪಡಿಸಿರುವ ಅಧಿಕಾರ, ಶಕ್ತಿ ಮತ್ತು ಧೈರ್ಯವು ಏನನ್ನಾದರೂ ಮಾಡುವ ಸಾಮರ್ಥ್ಯ, ಹಕ್ಕು ಅಥವಾ ಶಕ್ತಿಯಾಗಿದೆ. ಈ ಸಾಮರ್ಥ್ಯ ಅಥವಾ ಶಕ್ತಿಯನ್ನು ಇನ್ನೊಬ್ಬ ವ್ಯಕ್ತಿ ಅಥವಾ ಮೂಲದಿಂದ ಪಡೆಯಲಾಗಿದೆ ಮತ್ತು ನಿರ್ದಿಷ್ಟ ಕಾರಣಕ್ಕಾಗಿ ಯಾರಿಗಾದರೂ ನೀಡಲಾಗುತ್ತದೆ. ಅಧಿಕಾರ, ಶಕ್ತಿ ಮತ್ತು ಧೈರ್ಯಕ್ಕೆ ಗ್ರೀಕ್ ಪದಗಳು ಎಕ್ಸೋಸಿಯಾ, ಡುನಾಮಿಸ್ ಮತ್ತು ಪ್ಯಾರೆಸಿಯಾ. ಎಕ್ಸೋಸಿಯಾ ಎಂದರೆ ಕ್ರಿಯಾತ್ಮಕ ಆಡಳಿತಗಾರ ಎಂದರ್ಥ. ಡುನಾಮಿಸ್ ಎಂದರೆ ಸ್ಫೋಟಕ ಸಂಭಾವ್ಯ ಸಾಮರ್ಥ್ಯ ಎಂದರ್ಥ. ಧೈರ್ಯಕ್ಕಾಗಿ ಗ್ರೀಕ್ ಪದ ಪ್ಯಾರೆಸಿಯಾ ವಾಕ್ಯದಲ್ಲಿ ದೇವರ ಸತ್ಯವನ್ನು ನಿಸ್ಸಂದಿಗ್ಧವಾಗಿ ಮತ್ತು ಮನುಷ್ಯನ ಸಂಭಾವ್ಯ ಪ್ರತಿಕ್ರಿಯೆಗಳ ಭಯವಿಲ್ಲದೆ ಮಾತಾಡಲು ಆಜ್ಞಾಪಿಸಲು ಬಳಸಲಾಗುತ್ತದೆ. ಇತರರು ಗಮನಿಸಿದಂತೆ ಯೇಸುವಿನ ಸೇವೆಯ ಅತ್ಯಂತ ಗಮನಾರ್ಹ ಲಕ್ಷಣವೆಂದರೆ ಆತನು ಕಲಿಸಿದ ಮತ್ತು ಸೇವೆ ಮಾಡಿದ ಅಧಿಕಾರ. ಆತನ ಬೋಧನೆಯ ಸ್ವರೂಪದಿಂದ ಆತನ ದುಷ್ಟಶಕ್ತಿಗಳನ್ನು ಮತ್ತಾಯ 8:29 ನೋಡುವ ಪ್ರಕಾರ ಒಂದು ವಾಕ್ಯದಿಂದ ಓಡಿಸಿದ ವಿಧಾನದವರೆಗೆ ಯೇಸುವಿನ ಶಕ್ತಿ ಮತ್ತು ಅಧಿಕಾರದ ಬಳಕೆಯು ಆತನನ್ನು ಇತರ ಪ್ರವಾದಿಗಳು, ಉಪದೇಶಕರು ಮತ್ತು ಧಾರ್ಮಿಕ ಮುಖಂಡರಿಂದ ಗಮನಾರ್ಹವಾಗಿ ಪ್ರತ್ಯೇಕಿಸುತ್ತದೆ. ದೇವರು ಅದನ್ನು ಯೇಸುವಿನ ಹೆಸರಿನಲ್ಲಿ ನಂಬುವವರಿಗೆ ಮಾತ್ರ ಕೊಟ್ಟನು. ನಾವು ಯೇಸುವಿನ ಹೆಸರನ್ನು ಕರೆಯುವ ಪ್ರತಿ ಬಾರಿ ಪರಲೋಕದಲ್ಲಿರುವ ದೇವರು ನಮ್ಮನ್ನು ಯೇಸುವಿನ ಕಣ್ಣುಗಳ ಮೂಲಕ ನೋಡುತ್ತಾನೆ. ನಮಗೆ ಬೇಕಾದ್ದನ್ನು ಪಡೆಯಲು ಮತ್ತು ಆತನ ಹೆಸರನ್ನು ಬಳಸಬಹುದು. ಮತ್ತು ಯಾವುದೇ ಅಧಿಕಾರದ ಪ್ರತಿನಿಧಿಯಂತೆ ಯೇಸು ಭೂಮಿಯ ಮೇಲೆ ಇರುವಾಗಲೂ ಆತನ ಹೆಸರನ್ನು ಬಳಸಲು ನಮಗೆ ಅಧಿಕಾರ ಕೊಟ್ಟನು. ಆಮೆನ್. ನಂತರ ಪ್ರತಿಕೂಲವಾದಾಗ ಯೇಸುವಿನ ಹೆಸರನ್ನು ಬಳಸಿಕೊಂಡು ಆತನ ವಾಕ್ಯವು ಏನು ಹೇಳುತ್ತದೆ ಎಂಬುದನ್ನು ಮಾತಾಡುವ ಮೂಲಕ ನಿಮ್ಮ ಅಧಿಕಾರವನ್ನು ಬಳಸಿರಿ. ಉದಾಹರಣೆಗೆ ನೀವು ಹೀಗೆ ಹೇಳಬಹುದು: ಅನಾರೋಗ್ಯಕ್ಕೆ 1 ಪೇತ್ರ 2:24 ಹೇಳುವ ಪ್ರಕಾರ, ಯೇಸುವಿನ ಹೆಸರಿನಲ್ಲಿ ನನ್ನ ದೇಹವನ್ನು ಬಿಡಲು ನಿನಗೆ ಆಜ್ಞಾಪಿಸುತ್ತೇನೆ. ಆತನ ಬಾಸುಂಡೆಗಳಿಂದ ನಾನು ಗುಣವಾಗಿದ್ದೇನೆ. ಹೆಸರಿನಲ್ಲಿಯೇ ಅಧಿಕಾರವಿದೆ. ಆಮೆನ್. ಕ್ರಿಸ್ತನಲ್ಲಿ ಆತ್ಮೀಯರೇ, ನಮಗೆ ದೇವರ ಮಕ್ಕಳು ಎಂಬ ಅಧಿಕಾರವನ್ನು ಕ್ರಿಸ್ತನಲ್ಲಿ ನೀಡಲಾಗಿದೆ ಎಂದು ನೆನಪಿಡಿ. ಯೇಸು ಮತ್ತು ಸತ್ಯವೇದದ ಬೋಧನೆಯ ಪ್ರಕಾರ ಆತನ ರಾಜ್ಯವನ್ನು ಮುನ್ನಡೆಸುವಲ್ಲಿ, ರೋಗಿಗಳನ್ನು ಗುಣಪಡಿಸುವಲ್ಲಿ ಮತ್ತು ಸೈತಾನನ ಕಾರ್ಯಗಳಲ್ಲಿ ಮತ್ತು ಕತ್ತಲೆಯ ಶಕ್ತಿಗಳನ್ನು ಸೋಲಿಸುವಲ್ಲಿ ದೇವರ ಉದ್ದೇಶಗಳನ್ನು ಕೈಗೊಳ್ಳಲು ನಮಗೆ ಅಧಿಕಾರವನ್ನು ನೀಡಲಾಗಿದೆ. ಆಮೆನ್. ಎಲ್ಲ ಅಧಿಕಾರ ನನಗೆ ನೀಡಲಾಗಿದೆ. ಮತ್ತಾಯ 28:18-19 ವಾಕ್ಯ. ಆಗ ಯೇಸು ಹತ್ತಿರಕ್ಕೆ ಬಂದು, ಪರಲೋಕದಲ್ಲಿಯೂ ಭೂಲೋಕದಲ್ಲಿಯೂ ಎಲ್ಲ ಅಧಿಕಾರವೂ ನನಗೆ ಕೊಡಲ್ಪಟ್ಟಿದೆ. ಆದ್ದರಿಂದ ನೀವು ಹೊರಟು ಹೋಗಿ ಎಲ್ಲ ದೇಶಗಳ ಜನರನ್ನು ಶಿಷ್ಯರನ್ನಾಗಿ ಮಾಡಿರಿ. ಅವರಿಗೆ ತಂದೆ, ಮಗನ, ಪವಿತ್ರಾತ್ಮನ ಹೆಸರಿನಲ್ಲಿ ದೀಕ್ಷಾಸ್ನಾನ ಮಾಡಿಸಿರಿ. ಆಮೆನ್. ಕರ್ತನ ಕೃಪೆ ನಿಮ್ಮೆಲ್ಲರೊಂದಿಗಿರಲಿ.